Hi, my dear students. I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಅದೇನಪ್ಪಾ ಅಂದ್ರೆ ಯಾರೆಲ್ಲ ಮುರಾರ್ಜಿ ಅಪ್ಲಿಕೇಶನ್ ಹಾಕಿದಿರಲ್ವಾ 2023-24ನೇ ಸಾಲಲ್ಲಿ 5ನೇ ತರಗತಿ ಓದ್ತಿರುವಂತ ಪ್ರಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಮುರಾರ್ಜಿದು. ಹಾಗಾದ್ರೆ ಸರ್ ಎಕ್ಸಾಮ್ ಯಾವಾಗ ಅಂತ ಅವ್ರು ಅವಾಗ್ಲೇ ಹೇಳಿದ್ರು. ಯಾವಾಗಪ್ಪ ಅಂದ್ರೆ ಇದೇ ತಿಂಗಳು ಫೆಬ್ರವರಿ ಎಷ್ಟನೇ ತಾರೀಕು? 18ನೇ ತಾರೀಕು, 18 ಫೆಬ್ರವರಿ 2024ರಂದು ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ನಡೆಯುತ್ತಿದೆ ನಿಮ್ಮ ಮುರಾರ್ಜಿ ದೇಸಾಯಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ, ಏಕಲವ್ಯ, ಅಟಲ್ ಬಿಹಾರಿ ವಾಜಪೇಯಿ, ಡಾಕ್ಟರ್ BR ಅಂಬೇಡ್ಕರ್, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಗಳಂತ ಏನ್ ಈ ಶಾಲೆಗಳಿಗೆ ಎಕ್ಸಾಮ್ ನಡೀತಿದಾವಲ್ಲ ನಡೆಯುತ್ತೆ. ಎಷ್ಟನೇ ತಾರೀಕಿಗೆ ಸರ್? 18ನೇ ತಾರೀಕು ಫೆಬ್ರವರಿ 2024ಕ್ಕೆ. ನೆನ್ಪಿಟ್ಕೊಳ್ಳಿ, 18ನೇ ತಾರೀಕು ಭಾನುವಾರ. ಕ್ಲಿಯರ್? ಇಷ್ಟು ನೆನ್ಪಿಟ್ಕೋಬೇಕಾಗತ್ತೆ. ಆದ್ರೆ ಸರ್ ಆಲ್ ಟಿಕೆಟ್ ಎಲ್ಲಿ ತಗೋಬೇಕು ಸರ್? ಆಲ್ ಟಿಕೆಟ್ ನ ಎಲ್ಲಿ ತಗಂತೀಯ? ನೀವು ಎಲ್ಲಿ ಹಾಕಿದ್ರಿ ಹೇಳ್ರಿ ಅಪ್ಲಿಕೇಶನ್? ಸೈಬರ್ ಸೆಂಟ್ರಿಗೆ ಹೋಗಿ ಹಾಕಿದ್ರ? ಅಲ್ಲ ತಾನೆ? ಎಲ್ಲ ಹಾಕಿದ್ರಿ? ನಿಮ್ಮ ಊರಿನ ಹತ್ತಿರದ ಯಾವ್ದಾದ್ರು ಯಾವ ಶಾಲೆ? ಮುರಾರ್ಜಿ ಶಾಲೆನೋ, ಇಂದಿರಾ ಗಾಂಧಿ ಶಾಲೆನೋ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆನೋ ಯಾವ್ದಕ್ಕೊಂದು ಹಾಕಿರ್ತಿರಲ್ವಾ? ನಿಮ್ಮ ಊರಿನ ಹತ್ತಿರದಲ್ಲಿರುವ ಯಾವ ಶಾಲೆಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಿದ್ರಿ ಆ ಶಾಲೆಗೆ ಹೋಗಿ ನೀವು ಆಲ್ ಟಿಕೆಟ್ ನ ತಗೋಬೇಕು. ಬೇರೆ ಶಾಲೆಗೆ ಹೋಗಿ ಕೇಳಿದ್ರೆ ಕೊಡಲ್ಲ, ಸೈಬರ್ ಸೆಂಟ್ರಿಗೆ ಹೋಗಿ ಕೇಳಿದ್ರೆ ಕೊಡಲ್ಲ, ಯಾವ್ದೋ ಕಂಪ್ಯೂಟರ್ ಅಂಗಡಿಗೆ ಹೋಗಿ ಕೇಳಿದ್ರೆ ಕೊಡಲ್ಲ. ಹಾಗಾಗಿ ನೀವ್ ಎಲ್ಲಿಗೆ ಹೋಗ್ಬೇಕು? ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರಲ್ವಾ ಅದೇ ಶಾಲೆಗೆ ಹೋಗಿ ನಿಮ್ಮ ಮಗುವಿನ ಆಲ್ ಟಿಕೆಟ್ ನ ತೆಗೆದುಕೊಂಡು ಬನ್ನಿ. ಅಕಸ್ಮಾತ್ ನೀವು ಮರ್ತ್ರೆ ಎಕ್ಸಾಮ್ ದಿನ, ಅವತ್ತು ಎಕ್ಸಾಮ್ ಭಾನುವಾರ ಇರುತ್ತೆ, ನೀವು ಊರಲ್ಲಿ ಯಾವ್ದೋ ಒಂದ್ ಮಗು ಎಕ್ಸಾಮ್ ಬರೆಯಕ್ ಹೋಗ್ತಿರತ್ತೆ, ಅವಾಗ ನಿನಗೆ ಅಯ್ಯೋ ನನ್ ಮಗುದು ಹಾಕಿದ್ದಲ್ವಾ, ನನ್ ಮಗಳದು ಅಪ್ಲಿಕೇಶನ್ ಹಾಕಿದ್ದೆ ನಾನು ಮುರಾರ್ಜಿ, ಹಾಗಾದ್ರೆ ಎಕ್ಸಾಮ್ ಯಾವಾಗ ಅಂತ ಕೇಳಕ್ ಹೋಗ್ತೀರ. ಅವತ್ತು ಆಲ್ರೆಡಿ ಆ ಮಗು ಎಕ್ಸಾಮ್ ಬರೆಯಕ್ ಹೋಗ್ತಿರತ್ತೆ, ನೀವು ಭಾನುವಾರ ಇರುತ್ತೆ ಆ ಶಾಲೆಗೆ ಓಡೋಗ್ತೀರಾ. ಅವ್ರು ಅವತ್ತು ಎಕ್ಸಾಮ್ ಬರ್ಸಕ್ ಇಲ್ಲಿ ಬಂದಿರ್ತಾರೆ, ಅಲ್ಲಿ ಯಾರು ಇರಲ್ಲ, ಆಲ್ ಟಿಕೆಟ್ ಸಮಸ್ಯೆ ಆಗತ್ತೆ. ಹಾಗಾಗಿ ಅವರು 8-10 ದಿನಗಳ ಮುಂಚೆನೆ ಆಲ್ ಟಿಕೆಟ್ ಬಿಡುಗಡೆ ಮಾಡಿದ್ದಾರೆ. ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶನೇ ಅದು. ಪ್ರತಿಯೊಂದು ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು. ಯಾಕಂದ್ರೆ ಕೆಲವರಿಗೆ ಗೊತ್ತಿರುತ್ತೆ, ಸಿಟಿಗೆ ಓಡಾಡ್ತಿರ್ತಾರೆ, ಅವರು ಗೊತ್ತಿರುತ್ತೆ. ಕೆಲವು ಹಳ್ಳಿ ಜನಗಳು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ, ಅವ್ರ ಮಕ್ಕಳು ಯಾವ್ದೋ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿರುತ್ತೆ, ಅವ್ರಿಗೂ ಆಸೆ ಇರುತ್ತೆ ನನ್ನ ಮಗುನ ಮುರಾರ್ಜಿ ದೇಸಾಯಿ ಶಾಲೆ ಅಂತ ಶಾಲೆಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿಸ್ಬೇಕು ಅಂತ ಅಪ್ಲಿಕೇಶನ್ ಹಾಕಿರ್ತಾರೆ. ಆದ್ರೆ ಆಲ್ ಟಿಕೆಟ್ ಮತ್ತೆ ಎಕ್ಸಾಮಿನ ಬಗ್ಗೆ ಮಾಹಿತಿ ಇರಲ್ಲ. ದಯವಿಟ್ಟು ಅಂತವರಿಗೆ ಈ ವಿಷಯ ತಲುಪಲಿ. 18ನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ, ಈಗ ಆಲ್ ಟಿಕೆಟ್ ಕೊಡ್ತಿದ್ದಾರೆ. ಹಾಗಾಗಿ ಯಾರೆಲ್ಲ ನಿಮ್ಮ ಊರಿನ ಗ್ರೂಪ್ಸ್ ಇದ್ರೆ ಅಲ್ಲಿ ಗ್ರೂಪಿಗೆ ಈ ವಿಡಿಯೋಸ್ ನ ಸೆಂಡ್ ಮಾಡಿ. ಅದರ್ವೈಸ್ ನಿಮ್ಮ ಊರಲ್ಲಿ ಸ್ಕೂಲ್ ಮಕ್ಕಳು ಇರ್ತಾರಲ್ಲ ಅವರಿಗೆ ಹೇಳಿ, ತೊಂದರೆ ಇಲ್ಲ, ನಿಮ್ಮಿಂದ ಒಂದು ಮಗು ಒಳ್ಳೆ ಶಾಲೆ ಸೇರತ್ತೆ, ಒಳ್ಳೆ ಎಜುಕೇಶನ್ ಪಡೆಯತ್ತೆ, ಅದ್ರ ಜೀವನ ಕಟ್ಕೊಳಕ ಒಂದು ಅವಕಾಶ ಸಿಗತ್ತೆ ಅನ್ನೋದಾದ್ರೆ ಖಂಡಿತ ಹೆಲ್ಪ್ ಮಾಡ್ರಿ. ಅದು ದೇವ್ರು ನಿಮಗೆ ಇನ್ನೊಂದ್ ಕಡೆ ಖಂಡಿತ ಹೆಲ್ಪ್ ಮಾಡ್ತಾನೆ. ಆದ್ರೆ ಇಲ್ಲಿ ಹೇಳೋದೇನಪ್ಪಾ ಅಂದ್ರೆ 18ನೇ ತಾರೀಕು ಎಕ್ಸಾಮ್ ಇದೆ, ಆಲ್ರೆಡಿ ಆಲ್ ಟಿಕೆಟ್ ಕೊಡ್ತಿದ್ದಾರೆ. ದಯವಿಟ್ಟು ಯಾರೆಲ್ಲ ಇಸ್ಕೊಂಡಿರಲ್ಲ ಹೋಗಿ ಇನ್ಫಾರ್ಮ್ ಮಾಡಿ, ಅವರಿಗೆ ಖಂಡಿತ ಇಸ್ಕೊಂಡ್ ಬರ್ಲಿ. ಈಗ ಏನ್ ವರ್ಷ ಪೂರ್ತಿ ಓದಿದಾರಲ್ವಾ, ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅಂತ ಇರುತ್ತೆ ಅಥವಾ ಎಲ್ಲ ಅಂತ ಇರುತ್ತೆ ಕನ್ನಡದಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಮೊಬೈಲಿಗೆ ಬೇಕು ಅಂದ್ರೆ, ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅದೊಂದು ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಓಕೆನಾ? ಹಾಗಾದ್ರೆ ಬರ್ರಿ, ಯಾರೆಲ್ಲ ಒಂದ್ ವರ್ಷ ಪೂರ್ತಿ ಓದಿರ್ತಿರಲ್ಲ, ಹಾಗಾದ್ರೆ ಈ 5ನೇ ತರಗತಿ ಬುಕ್ಸ್ ಇಂದಾನೆ, 5ನೇ ತರಗತಿ ಸಿಲೆಬಸ್ ಇಂದಾನೆ ಮುರಾರ್ಜಿ ದೇಸಾಯಿ ಶಾಲೆಗಳಿಗೆ ತುಂಬಾ ಕ್ವಶನ್ಸ್ಗಳು ಬರೋದ್ರಿಂದ ನೀವು ಈ ವರ್ಷ ಪೂರ್ತಿ ಓದಿರೋದನ್ನ ಒಂದ್ಸಲ ರಿಪಿಟೇಷನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆ 2023, 2022, 2021ರಲ್ಲಿ ಎಕ್ಸಾಮ್ ಮಾಡಿರುವಂತ ಒಂದ್ 3-4 ಕ್ವಶನ್ ಪೇಪರ್ ನ ಮಕ್ಕಳಿಗೆ ತಂದು ಕೊಟ್ರೆ, ಅಥವಾ ನಿಮ್ಮೂರಲ್ಲಿ ಯಾವ್ದಾರ ಟ್ಯೂಷನ್ ಮಾಡ್ತಿದ್ರೆ ದಯವಿಟ್ಟು ಕಳಿಸ್ಕೊಡ್ರಿ. 8 ದಿನ ಅದು ಕ್ವಶನ್ ಪೇಪರ್ ನ ರಿಪಿಟೇಷನ್ ಮಾಡೋದ್ರಿಂದ ಯಾವ್ಯಾವ ಚಾಪ್ಟರ್ ಇಂದ ಕ್ವಶನ್ಸ್ಗಳು ಹೇಗೆ ಬರ್ತಿದಾವೆ, ಕನ್ನಡದಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತಾರೆ, ವಿಜ್ಞಾನದಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತಾರೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ಒಂದು ಮಾಹಿತಿ ಸಿಗುತ್ತೆ, ಆ ಮಗುಗೆ ಒಂದು ಐಡಿಯಾ ಸಿಗುತ್ತೆ, ಎಕ್ಸಾಮ್ ನ ಅಟೆಂಡ್ ಮಾಡುತ್ತೆ. ಯಾಕಂದ್ರೆ ನೀವು ಎಕ್ಸಾಮ್ ಬರೀಲಿಲ್ಲ ಮುರಾರ್ಜಿ ದೇಸಾಯಿದು ಅಂದ್ರೆ, ನೀವು ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದ್ರೆ ನಿಮಗೆ ಸೀಟ್ ಕೊಡಲ್ಲ. ಆಮೇಲೆ ಹೋಗಿ ಸರ್ ನಮಗೆ ಅಪ್ಲಿಕೇಶನ್ ಹಾಕಿದ್ವಿ, ಎಕ್ಸಾಮ್ ಬರ್ಸಕ್ ಗೊತ್ತಾಗ್ಲಿಲ್ಲ ಸರ್, ನಮ್ ಮಗುಗೊಂದು ಸೀಟ್ ಸಿಗತ್ತಾ ಸರ್?
ಹೋಗಿ ಕೇಳಿದ್ರೆ ಪಾಪ ಅವ್ರು ಏನ್ ಮಾಡಕ್ಕಾಗತ್ತೆ, ಎಕ್ಸಾಮ್ ಬರ್ದಿರೋ ಮಕ್ಕಳಿಗೆ ಸೀಟ್ ಕೊಡೋದು ಕಷ್ಟ, ನೀವು ಎಕ್ಸಾಮ್ ಅಟೆಂಡ್ ಮಾಡ್ತಿಲ್ಲ ಹೆಂಗ್ ಕೊಡೋದು ಅಂತ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ಯಾವ ಮಗುಗೂ ಕೂಡ ಅವ್ರು ಎಕ್ಸಾಮ್ ಬರೆಯೋದ್ರಿಂದ ವಂಚಿತರಾಗಬಾರ್ದು. ಯಾಕಂದ್ರೆ ಅವರವರ ನಾಲೆಡ್ಜ್ ಮೇಲೆ ಡಿಪೆಂಡ್ ಆಗತ್ತೆ. ಅವ್ರು ಸೆಲೆಕ್ಟ್ ಆಗೋ ಎಲ್ಲ ಎಬಿಲಿಟಿ ಇದ್ದು ಕೂಡ ಎಕ್ಸಾಮ್ ಬರೀಲಿಲ್ಲ ಅಂದ್ರೆ ಸಮಸ್ಯೆ ಆಗತ್ತಲ್ವಾ. ಬರೀಲಿ, ಒಳ್ಳೆ ಎಜುಕೇಶನ್ ಸಿಗ್ಲಿ ಅನ್ನೋದೇ ನಮ್ಮ ಆಶಯ. ಹಾಗಾಗಿ ಪ್ರತಿಯೊಬ್ರು ಕೂಡ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಬೇಗ ಹೋಗಿ ಆ ಹತ್ತಿರದ ಶಾಲೆ ಎಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಅಲ್ಲಿ ಹೋಗಿ ಹಾಲ್ ಟಿಕೆಟ್ ನ ತಗೊಳ್ಳಿ. ಓಕೆನಾ. ಈಗ ನಾನ್ ಹೇಳೋದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈಗ ನವೋದಯ ಎಕ್ಸಾಮ್ ಆಯ್ತು, ಸೈನಿಕ್ ಎಕ್ಸಾಮ್ ಆಯ್ತು, RMS ಎಕ್ಸಾಮ್ ಆಗಿದೆ, ಈಗ ಮುರಾರ್ಜಿ ಎಕ್ಸಾಮು, ಮುಂದಿನ ತಿಂಗಳ ಆದರ್ಶ ಶಾಲೆ ಎಕ್ಸಾಮ್ ಇದೆ. ಇವ್ರದ್ದು ಮುಗೀತು. ಯಾರು ಈ ವರ್ಷ 3ನೇ ಕ್ಲಾಸು 4ನೇ ಕ್ಲಾಸ್ ಇದ್ದೀರಲ್ವಾ, ಅವರು ಈಗ್ಲಿಂದನೇ ಪ್ರಯತ್ನ ಮಾಡ್ರಿ. ನಿಮ್ಮ ಪಯಣ ಇಲ್ಲಿಂದ ಸ್ಟಾರ್ಟ್ ಆಗ್ಲಿ. ಯಾರೆಲ್ಲ ನವೋದಯ ಮತ್ತು ಸೈನಿಕ್ ಶಾಲೆಗೆ ನನ್ನ ಮಗುನ ಸೇರಿಸ್ಬೇಕು ಅಂತ ನಿಮಗೆ ಅನ್ಸುತ್ತೆ, ಯಾರಿಗೆ ನಾನು ಓದ್ಬೇಕು ಅಂತ ಆಸೆ ಇದೆ, ಅವರೆಲ್ಲ ಈಗ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ರಿ. ಸೈನಿಕ್ ಶಾಲೆ ಸೇರ್ಬೇಕು ಸರ್, ನಾನು ನವೋದಯ ಶಾಲೆಯಲ್ಲಿ ಓದ್ಲೇಬೇಕು, ನನ್ನ ಮಗು ನವೋದಯ ಶಾಲೆಗೆ ಓದ್ಬೇಕು ಅಂತ ದೊಡ್ಡ ದೊಡ್ಡ ಪ್ರತಿಷ್ಠಿತ ಶಾಲೆಗಳಲ್ಲಿ ನನ್ನ ಮಕ್ಕಳು ಓದ್ಬೇಕು ಅಂತ ಆಸೆ ಇದೆಯಾ? ಆ ತರ ಇದ್ರೆ 25ನೇ ಸಾಲಿಗೆ, ಈ ವರ್ಷ 4ನೇ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಿದಾರಲ್ಲ, ನೆಕ್ಸ್ಟ್ ಈಗ ಎಕ್ಸಾಮ್ ಬರೆದ್ರೆ 5ನೇ ಕ್ಲಾಸ್ ಆಗ್ತಾರೆ. ಅವ್ರು 5ನೇ ಕ್ಲಾಸ್ ಆಗಿ 2 ತಿಂಗಳ ರಜದಲ್ಲಿ ಆಟ ಆಡಿ ಆ ಟೈಮ್ನು ವೇಸ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಕರೀತಿ ಜನವರಿಯಿಂದ ಸ್ಕೂಲಿಗೆ, ಜೂನಿಂದ ಸ್ಕೂಲಿಗೆ ಹೋಗ್ತಾರೆ. ಆಮೇಲೆ ಯಾವ್ದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅಥವಾ ಆಗಸ್ಟ್ಗಳಲ್ಲಿ ಅಪ್ಲಿಕೇಶನ್ ಕರೀತಾರೆ. ಅಪ್ಲಿಕೇಶನ್ ಹಾಕಿದಾದ್ಮೇಲೆ ನವೋದಯ ಶಾಲೆಗಳಿಗೆ ಅವಾಗ ಎಲ್ಲಾರ ಕೋಚಿಂಗ್ ಕಳ್ಸೋಣ ಅಥವಾ ಎಲ್ಲಾರೇ ಒಂಚೂರು ಬುಕ್ಸ್ ತಂದು ಕೊಡೋಣ, ಅವಾಗ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀರಾ. ದಯವಿಟ್ಟು ಬೇಡ. ನಿಮ್ಮ ಮಗುಗೆ ನವೋದಯ ಸೈನಿಕಕ್ಕೆ ಕಳಿಸೋದಿದ್ರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, 1 ವರ್ಷ 2 ವರ್ಷ ಮುಂಚಿಂದನೇ ಪ್ರಿಪರೇಷನ್ ಮಾಡ್ರಿ. ಮಗು ಆರಾಮಾಗಿ ತಂತಾನೆ ಸೀಟ್ ತಗೊಂಡು ಹೋಗುತ್ತೆ, ಆರಾಮಾಗಿ ಅದೇ ಆಯ್ಕೆ ಆಗತ್ತೆ. ಯಾವ ಮಕ್ಕಳಿಗೆ ತಂದೆ ತಾಯಿಗಳು ಮನೇಲಿ ಕೂರ್ಸ್ಕೊಂಡು ಓದಿಸ್ತೀರಿ, ನಿಜ ಹೇಳ್ತೀನಿ, ಯಾವ ಟ್ಯೂಷನಿನ ಅವಶ್ಯಕತೆ ಇಲ್ಲ ಅವರಿಗೆ. ಯಾರ ತಂದೆ ತಾಯಿಗಳು ಮಕ್ಕಳು ಶಾಲೆ, ನಾವು ತಂದೆ ತಾಯಿಗಳು ಕಷ್ಟಪಡಕ್ ಹೋಗ್ತೀರಾ, ಆಗ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬರ್ತೀವಿ. ರೈತರು ಒಂಥರ ಕೆಲಸ ಮಾಡಿದ್ರೆ, ನಾವು ಸರ್ಕಾರಿ ನೌಕರರು ಇನ್ನೊಂಥರ ಕೆಲಸ ಮಾಡ್ತಾರೆ, ಅವ್ರವ್ರು ಪ್ರೈವೇಟ್ ಅಲ್ಲಿ ವರ್ಕ್ ಮಾಡೋರ್ಗು ಅವರು ಸಹ ಆಗ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬರ್ತಾರೆ. ಹಾಗಂತ ಸಂಜೆ ನಾವು ಸುಸ್ತಾಗಿ ಬಂದ್ಬಿಟ್ಟು ಏನ್ ಮಾಡ್ತೀವಿ, ಮೊಬೈಲ್ ಇಟ್ಕೊಂಡು ಟಿವಿ ಹಾಕೊಂಡು ಕುತ್ಕೊಂತೀವಿ. ಮಕ್ಕಳಿಗೆ ಓದು ಅಂದ್ರೆ ಅವ್ರ ಕೈಲಿ ಓದಕ್ಕಾಗಲ್ಲ. ಅವರು ಆಗ್ಲೆಲ್ಲ ಶಾಲೆಯಲ್ಲಿ ಕೂತು ಪಾಠ ಕೇಳಿರ್ತಾರೆ, ಆಟ ಆಡಿರ್ತಾರೆ, ಸುಸ್ತಾಗಿರುತ್ತೆ ಅವರಿಗೂ. ಏನೋ ಟಿವಿ ನೋಡ್ಕೊಂತ ಹೋಮ್ವರ್ಕ್ ಬರ್ಕಂತ ಕುತ್ಕೊಂತಾವ್. ಹಿಂಗಾದ್ರೆ ಮಗು ನಿಜವಾಗ್ಲೂ ನವೋದಯ ಸೈನಿಕ್ ಶಾಲೆ ಅಂತ ಶಾಲೆಗಳನ್ನ ಪಾಸ್ ಮಾಡಕ್ ಆಗಲ್ಲಣ್ಣ, ಬಹಳ ಕಷ್ಟ. ಯಾಕಂದ್ರೆ ಕಾಂಪಿಟೇಷನ್ ಎಷ್ಟಿದೆ. ಒಂದು ಜಿಲ್ಲೆಗೆ 80 ಮಕ್ಕಳು ಆಯ್ಕೆ ಮಾಡ್ಬೇಕಂದ್ರೆ ಒಂದು ಜಿಲ್ಲೆಯಲ್ಲಿ 9 ರಿಂದ 10 ಸಾವಿರ ಮಕ್ಕಳನ್ನ ಹಿಂಗ ಹಾಕೊಂಡು ಶಾಲೆಯಲ್ಲಿ ಸಾಣಿಸ್ತಾರಣ. ಟ್ಯಾಲೆಂಟೆಡ್ ಮಕ್ಕಳು 80 ಮಕ್ಕಳನ್ನ ಇಟ್ಕೊಂಡು ಉಳಿದವೆಲ್ಲ ಕೆಳಗೆ ಬೀಳಿಸ್ತಾರ. ದಿಸ್ ಇಸ್ ನಾಟ್ ಫಾರ್ ಎಕ್ಸಾಮ್. ಇದು 5ನೇ ತರಗತಿ ಎಕ್ಸಾಮು, ಎಲ್ರು ಎಕ್ಸಾಮ್ ಬರ್ದವರೆಲ್ಲ ಪಾಸ್ ಆಗ್ತಾರೆ ಅಲ್ಲ. ಕ್ವಾಲಿಫೈ ಆದವ್ರು ಮಾತ್ರ ಮೇಲೆ ಉಳ್ಕೊಂತಾನೆ, ಕ್ವಾಲಿಫೈ ಆಗದಿರೋರು ಕೆಳಗಿಳಿತಾರೆ. ಇದರಲ್ಲಿ ಪಾಸು ಫೇಲು ಇರಲ್ಲ. ಯಾರೆಲ್ಲ ಸೈನಿಕ್ ಶಾಲೆ ನವೋದಯ RMS ಬರೆಸ್ತಿದ್ದೀರಿ ಅವ್ರಿಗೆ ನಾನು ಹೇಳೋದೇನಪ್ಪಾ ಅಂದ್ರೆ, ಇದರಲ್ಲಿ ಪಾಸ್ ಆಗೋದು ಫೇಲ್ ಆಗೋದು ಇರಲ್ಲ. ಯಾವ ಮಗುವಿನ ಮಾರ್ಕ್ಸ್ ಜಾಸ್ತಿ ಇರತ್ತೆ, ಯಾವ ಮಗು ಟ್ಯಾಲೆಂಟೆಡ್ ಇರತ್ತೆ, ಯಾವ ಮಗು ವರ್ಷ ಪೂರ್ತಿ ಕಷ್ಟಪಟ್ಟು ಕೂತ್ಕೊಂಡು ಕಲ್ತಿರತ್ತೆ, ಆ ಮಗುವಿನ ಮಾರ್ಕ್ಸ್ ಜಾಸ್ತಿ ಇದ್ರೆ ಮೇಲ್ಗಡೆಯಿಂದ ಲೀಸ್ಟ್ ಮಾಡ್ಕೊಂಡ್ ಬರ್ತಾರೆ. 80 ಮಕ್ಕಳು ಮಾತ್ರ ತಗೊಂತಾರೆ, ಉಳಿದವ್ರನ್ನೆಲ್ಲ ಕೆಳಗೆ ಬೀಸಾಡ್ತಾರೆ. ಸಣ್ಣಗೆ ಹಾಕೊಂಡು ಸಾಣಿಸ್ತಂಗಣ. ನಾವು ಈ 81 ಜಿಲ್ಲೆಗೆ 80 ಮಗುವಿನಲ್ಲಿ ನನ್ನ ಮಗು ಒಂದು ಇದೆ ಅಂದ್ರೆ, ಇಡೀ ಜಿಲ್ಲೆ 80 ಮಗುವಿನಲ್ಲಿ ನನ್ನ ಮಗು ಒಂದಿದೆ ಅಂದ್ರೆ ಅದು ಹೆಮ್ಮೆ ಪಡೋ ವಿಚಾರನೇ ಅಲ್ವಾ. ನವೋದಯ ಅಂತ ಶಾಲೆಗಳಲ್ಲಿ ಓದೋದು ಒಂದು ಹೆಮ್ಮೆ ವಿಚಾರನೇ ಅಲ್ವಾ. ಆ ಟ್ಯಾಲೆಂಟೆಡ್ ಬಾಯ್ಸ್ ಗಳಲ್ಲಿ ನಮ್ಮ ಮಗುನು ಒಂದಿದೆ ಅಂದ್ರೆ ಅದು ಹೆಮ್ಮೆ ವಿಚಾರ. ಆದ್ರೆ ನಮ್ಮ ಮಕ್ಕಳಲ್ಲಿ ಆ ಟ್ಯಾಲೆಂಟ್ ಇರ್ಬೋದು, 1 ವರ್ಷ ಟೈಮ್ ಸಿಗತ್ತೆ, 1 ವರ್ಷ 2 ವರ್ಷ ಮಕ್ಕಳಿಗೆ ಮೊದ್ಲಿಂದಾನೇ ಪ್ರಿಪೇರ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಇರುತ್ತೆ. ನೀವು ಆ ಅವಕಾಶನ ಮಕ್ಕಳಿಗೆ ಮಾಡ್ಕೊಡಿ. ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಡ್ಬೇಕು ಮಕ್ಕಳಿಗೆ. ನಾವು ಒಳ್ಳೆ ಎಜುಕೇಶನ್ ಬೇಕು ಅಂದ್ರೆ ಒಳ್ಳೆ ವಾತಾವರಣ ಬೇಕು ಅಲ್ವಾ. ಮನೆಯಲ್ಲಿ ನಾವು ಪ್ರತಿಯೊಬ್ರು, ನಾನು ಹೇಳೋದೇನಪ್ಪಾ ಅಂದ್ರೆ, ಮನೇಲಿ ಕುತ್ಕೊಂಡ್ಬಿಟ್ಟು ಮೊಬೈಲ್ ಇಟ್ಕೊಂಡಿರ್ತೀವಿ, ನಾವು ಪಕ್ಕದಲ್ಲಿ ಮೊಬೈಲ್ ಹಾಕೊಂಡು ಹಿಂಗೆ ನೋಡ್ತಿರ್ತೀವಿ. ಮಗು ಓದ್ಕೊಳ್ಳೋ ಸರಿಯಾಗಿ ಬರೀ ಸರಿಯಾಗಿ ಹಿಂಗೆ ನಾವು ಬರೆಯೋದು ಅಂತೀವಿ. ದಯವಿಟ್ಟು ಯಾರು ಪೇರೆಂಟ್ಸ್ ಮಾಡಬೇಡಿ. ಒಂದು ಅರ್ಧ ಗಂಟೆ 1 ಗಂಟೆ ಕುತ್ಕೊಳ್ರಿ, ಮಕ್ಕಳ ಮುಂದೆ ಕುತ್ಕೊಳ್ರಿ. ನಿಮಗೆ ಬರ್ದೇ ಇರ್ಲಿ ಅದು ಓದೋ, ಏನೇನು ಓದ್ತಿದ್ದೋ ಬಾಯ್ ಬಿಟ್ಟು ಓದೋ ಕೇಳ್ತೀನಿ ಅನ್ನು, ಏನಾಗಲ್ಲ. ನಾನು ಅದೇ ಹೇಳೋದು, ಯಾವ ಮಕ್ಕಳಿಗೆ ತಂದೆ ತಾಯಿಗಳು ಮನೇಲಿ ಕೂರ್ಸ್ಕೊಂಡು ಓದಿಸ್ತಾರೆ ಅವ್ರಿಗೆ ಯಾವ ಟ್ಯೂಷನಿನ ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ಅವ್ರ ಮುಂದೆ ಖಂಡಿತ ಅವ್ರು ಯಾವತ್ತೂ ಹಿಂದೆ ಇರಲ್ಲ, ಮುಂದೆ ಬಂದೇ ಬರ್ತಾರೆ.
ಅದಕ್ಕೆ ತಂದೆ ತಾಯಿಗಳ ಜವಾಬ್ದಾರಿ ಬಹಳನೇ ಇಂಪಾರ್ಟೆಂಟು. ನಾವು ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟು ಅಡು ಆಸ್ತಿ ಅವೆಲ್ಲ ಕಷ್ಟಪಟ್ಟು ಮಾಡ್ತೀವಿ, ನೀವು ಕೆಲಸ ಪಟ್ಟು ಮಾಡ್ತಿರೋದೆಲ್ಲ ಮಕ್ಕಳಿಗೋಸ್ಕರನೇ. ಆದ್ರೆ ಇಂಪಾರ್ಟೆಂಟ್ ಆಗಿ ಮಕ್ಕಳ ಭವಿಷ್ಯ ರೂಪಿಸುವುದರಲ್ಲಿ ಶಿಕ್ಷಣ ಕೂಡ ಒಂದು. ಆ ಶಿಕ್ಷಣ ಕೊಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಶಾಲೆಗೆ ತಗೊಂಡೋಗಿ ಹಾಕ್ತಿವಿ, ಆದ್ರೆ ಸಂಜೆ ಬಂದ್ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ವಿಚಾರಿಸಲ್ಲ, ಶಾಲೆಗೆ ಹೋಗಿ ಕೇಳಲ್ಲ. ಹಾಗಾಗಿ ದಯವಿಟ್ಟು ಅದ್ರ ಕಡೆ ಒಂಚೂರು ಗಮನ ಇರ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ. ಹಾಗಾಗಿ ಈಗ ನಾನು ಹೇಳೋದೇನಪ್ಪಾ ಅಂದ್ರೆ ಈ ವರ್ಷ ಯಾರ್ಯಾರು 2ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಓದ್ತಿದ್ದೀರಿ ಅವರಿಗೆ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಆಲ್ರೆಡಿ ಸ್ಟಾರ್ಟ್ ಆಗ್ತಾವೆ. ಈಗ ಸ್ವಲ್ಪ ದಿನದಲ್ಲಿ ಅವರಿಗೆ ಆಲ್ರೆಡಿ ಈಗ ಏನಾಗಿದೆ ಅಂದ್ರೆ ಅವರ ಅಡ್ಮಿಷನ್ ನಡೀತಾ ಇದೆ. ಅಡ್ಮಿಷನ್ ಫೆಬ್ರವರಿ 15ಕ್ಕೆ ಕ್ಲೋಸ್ ಆಗೋ ಎಲ್ಲ ಸಾಧ್ಯತೆ ಇದೆ. ಅಡ್ಮಿಷನ್ ಆಲ್ರೆಡಿ ಮಾಡ್ತಿದ್ದಾರೆ. ಯಾಕಂದ್ರೆ ಲಿಮಿಟೆಡ್ ಸೀಟ್ ಇರೋದ್ರಿಂದ ನಮ್ಮಲ್ಲಿ ನಾವು ಲಿಮಿಟೆಡ್ ಸೀಟ್ ತಗೊಳೋದ್ರಿಂದ ಅಡ್ಮಿಷನ್ ಕ್ಲೋಸ್ ಆಗೋ ಸಾಧ್ಯತೆ ಇದೆ. ಇನ್ನು ಯಾರೆಲ್ಲ ನೀವು ನವೋದಯ ಶಾಲೆ ಸೈನಿಕ ಶಾಲೆಗೆ ಟ್ರೈನಿಂಗಿಗೆ ತರಬೇತಿಗೆ ನಾವು ಇಲ್ಲೇ ಕಳಿಸ್ತೀವಿ ಅನ್ನೋರು ಹಾಗೂ ಆನ್ಲೈನ್ ಅಲ್ಲೇ ಮನೆಯಲ್ಲೇ ಕೂತು ತಗೊಂತೀವಿ ಸರ್ ನಮಗೆ ಅಲ್ಲಿ ಬರಕ್ಕಾಗಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋರಿಗೆ ಖಂಡಿತವಾಗ್ಲೂ ತೊಂದರೆ ಇಲ್ಲ. ಎಲ್ಲರೂ ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ಖಂಡಿತವಾಗ್ಲೂ ನನ್ನ ಬ್ಯೂಟಿಫುಲ್ ಆದ ನಂಬರ್ 9741183187ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನವೋದಯ ಸೈನಿಕ ಶಾಲೆ ತರಬೇತಿ ಬೇಕು ಅಂದ್ರೆ. ಅದಾದ್ಮೇಲೆ ಈಗ 2 ತಿಂಗಳು ಸಮ್ಮರ್ ಕ್ಯಾಂಪ್ ಅಂತ ಬರುತ್ತೆ, ಬೂಸ್ಟ್ ಕ್ಯಾಂಪ್ ಅಂತ ಮಾಡ್ತೀವಿ. ಯಾರಿಗೆ ಸರ್ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಮಕ್ಕಳಿಗೆ SLC ಮಕ್ಕಳಿಗೆ ಯಾಕೆ ಮಾಡಲ್ಲ ಅಂದ್ರೆ SLC ಸಿಲೆಬಸ್ ಓದ್ಕೊಳ್ಳಿ. ಅವರು 1ರಿಂದ 9ನೇ ತರಗತಿವರೆಗಿನ ಮಕ್ಕಳಿಗೆ ಯಾರಿಗಾರೆ ಮ್ಯಾಥ್ಸ್ ಅಲ್ಲಿ ವೀಕ್ ಇದ್ದಾರಾ, ಇಂಗ್ಲಿಷ್ ಅಲ್ಲಿ ವೀಕ್ ಇದ್ದಾರಾ, ಮತ್ತೆ ಕನ್ನಡ ಗ್ರಾಮರ್ ಬರ್ತಿಲ್ಲ ಸರ್ ಅವ್ರಿಗೆ ಕನ್ನಡನೇ ಓದಕ್ ಸರಿಯಾಗಿ ಬರ್ತಿಲ್ಲ ಅಂತ ಮಕ್ಕಳಿಗೆ, ಮತ್ತು GK ಸೈನ್ಸ್ ಆತರ ಪ್ರಾಬ್ಲಮ್ ಇರುವಂತ ಮಕ್ಕಳಿಗೆ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಬೂಸ್ಟ್ ಕ್ಯಾಂಪ್ ಅಂತ ಮಾಡ್ತಿದೀವಿ. 2 ತಿಂಗಳು ಬೂಸ್ಟ್ ಕ್ಯಾಂಪ್ ಇರುತ್ತೆ. 2, 3, 4ನೇ ಕ್ಲಾಸರಿಗಂತೂ ಅದಂತೂ ಬಹಳ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ಅದು ಸೈನಿಕ ನವೋದಯದ ಅರ್ಧ ಸಿಲೆಬಸ್ ಕವರ್ ಆಗತ್ತಲ್ಲಿ. ಯಾಕೆ ಅಂದ್ರೆ ಅದೇ ಬೇಸಿಕ್ ಫೌಂಡೇಶನ್ ಸಿಗ್ಬಿಡತ್ ನಿಮಗೆ. ಯಾರಿಗೆ 2, 3, 4ರಿಗೆ. ಇನ್ನು ಮುಂದೆ 6, 7, 8, 9ನೇ ತರಗತಿಯರಿಗೆ ಯಾರಿಗೆ ಯಾವ್ದ್ರಲ್ಲಿ ವೀಕ್ ಇದ್ರೆ ಖಂಡಿತ ಕಳಿಸ್ಕೊಡ್ರಿ. 2 ತಿಂಗಳ ಬೇಸಿಗೆ ಶಿಬಿರ ಇರುತ್ತದೆ, ಬೂಸ್ಟ್ ಕ್ಯಾಂಪ್ ಇರುತ್ತದೆ, ಖಂಡಿತ ಸಕ್ಸಸ್ ಆಗತ್ತೆ, ತೊಂದರೆ ಇಲ್ಲ. ಈಗ ಹೇಳಿರೋ ಈ ವಿಡಿಯೋದ ಮೂಲಕ ನಾನು ತಿಳಿಸೋದೇನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಹಾಲ್ ಟಿಕೆಟ್ ನ ಅಪ್ಲಿಕೇಶನ್ ಹಾಕಿದ್ರಿ ದಯವಿಟ್ಟು ಹೋಗಿ ಹಾಲ್ ಟಿಕೆಟ್ ತಗೊಂಡು ಎಕ್ಸಾಮ್ ನ ಬರೀರಿ. ಅದಕ್ಕಿಂತ ಮುಂಚೆ 1-2-3 ಕ್ವಶನ್ ಪೇಪರ್ಸ್ ನ ಫಾಲೋ ಮಾಡಿ, ನೋಡಿದ್ರೆ ಮಕ್ಕಳಿಗೆ ಬಹಳ ಹೆಲ್ಪ್ ಆಗತ್ತೆ. ಎಲ್ರಿಗೂ ಕೂಡ ಎಕ್ಸಾಮ್ ಚೆನ್ನಾಗಿ ಮಾಡಿ. ಮತ್ತೆ ಈ ಮುರಾರ್ಜಿ ದೇಸಾಯಿಯಲ್ಲಿ ಹೇಗೆ ಈಸಿಯಾಗಿ ಮಾರ್ಕ್ಸ್ ತಗೋಬಹುದು, ಹೇಗೆ ಹೆಚ್ಚು ಮಾರ್ಕ್ಸ್ ನ ಹೇಗೆ ಜಾಸ್ತಿ ಮಾಡ್ಕೋಬಹುದು ಈಸಿಯಾಗಿ, ಮತ್ತೆ ಸಿಲೆಬಸ್ ಅಲ್ಲಿ ಯಾವ್ದ್ಯಾವ್ದು ಪಕ್ಕ ಅದೇ ಸಿಲೆಬಸ್ ಇಂದ ಅದೇ ತರ ಕ್ವಶನ್ಸ್ ಗಳು ಕೇಳ್ತಿದ್ದಾರೆ. ಪಕ್ಕ ಹೇಳ್ತೀನಿ ಯಾವ ತರ ಸಿಲೆಬಸ್ ಕ್ವಶನ್ಸ್ ಗಳು ರಿಪಿಟೇಷನ್ ಆಗಿದ್ದಾವೆ. ಇಷ್ಟು ವರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಆ ಯಾವ್ಯಾವ ಕ್ವಶನ್ಸ್ ಗಳಲ್ಲಿ ಒಂದು ಸಣ್ಣ ಟಾಪಿಕ್ ಗಳಿದಾವೆ, ಅದರಿಂದ ಪಕ್ಕ ಒಂದೊಂದೊಂದೊಂದು ಕ್ವಶನ್ ಬರ್ತವೆ. ಅದು ಹೇಗ್ ಬರುತ್ತೆ, ಎಷ್ಟು ಈಸಿಯಾಗಿ ನಾವು ಮಾರ್ಕ್ಸ್ ತಗೋಬಹುದು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಈಗ ಸದ್ಯದಲ್ಲೇ ಇನ್ನೊಂದು ವಿಡಿಯೋ ಬಿಡ್ತೀನಿ. ಆ ವಿಡಿಯೋದಲ್ಲಿ ಯಾವ ರೀತಿ ಮಾರ್ಕ್ಸ್ ಗಳನ್ನ ಮುರಾರ್ಜಿ ಶಾಲೆಗಳಲ್ಲಿ ಯಾವ ರೀತಿ ಒಂದೊಂದು ಮಾರ್ಕ್ಸ್ ಗಳು ಕೂಡ ಇಂಪಾರ್ಟೆಂಟ್ ಆಗತ್ತೆ. ನಾವು ಮಾರ್ಕ್ಸ್ ನ ಸ್ಕೋರ್ ಹೇಗ್ ಜಾಸ್ತಿ ಮಾಡ್ಕೋಬಹುದು, ಯಾವ್ಯಾವ ಟಾಪಿಕ್ ನ ಪ್ರತಿ ವರ್ಷ ರಿಪಿಟೇಷನ್ ಕೇಳ್ತಿದ್ದಾನೆ, ಯಾವ್ಯಾವ ಕ್ವಶನ್ ಗಳು ರಿಪಿಟೇಷನ್ ಆಗ್ತವೆ, ಎಲ್ಲದರ ಬಗ್ಗೆ ಪಕ್ಕ ಮಾಹಿತಿ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆನಾ? ಆಲ್ ದ ಬೆಸ್ಟ್. ಅಲ್ಲಿವರೆಗೂ ಬಾಯ್. ಚೆನ್ನಾಗಿ ಪ್ರಿಪರೇಷನ್ ಮಾಡ್ರಪ್ಪ. ಪ್ರಯತ್ನ ಖಂಡಿತ ಹೇಳ್ತಿದ್ದೀನಿ. ಯಾರು ಏನು ಮಾಡಿ ನಾನು ಇಲ್ಲಿ ನಿಂತ್ಕೊಂಡು ಜಾದೂ ಮಾಡಕ್ ಬರಲ್ಲ. ಒಂದ್ ವಿಷಯ ಹೇಳ್ತಿದ್ದೀನಿ ನೋಡ್ರಿ, ನಾನೇನು ಐಡಿಯಾ ಕೊಡಬಲ್ಲೆ, ಇದು ಹಿಂಗೆ ಅಂತ ನಿಮ್ಗೆ ಅರ್ಥ ಮಾಡಿಸ್ಬಲ್ಲೆ. ಕಷ್ಟಪಟ್ಟು ಓದ್ಬೇಕಾಗಿರೋರು ನೀವೇ. ಚೆನ್ನಾಗಿ ಓದಿ, ನನ್ನ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ನಾನಿದ್ದೀನಿ, ಓದೋ ಹುಡುಗರಿಗೆ ಖಂಡಿತ ನಾನಿದ್ದೀನಿ. ಅದಕ್ಕೆ ಹೇಳೋದು, ಯಾರಿಗೆ ವಿದ್ಯೆ ಸೋಮಾರಿಗಳ ಸೊತ್ತಲ್ಲ, ವಿದ್ಯೆ ಯಾವತ್ತು ಸಾಧಕನ ಸೊತ್ತು. ಸಾಧನೆ ಮಾಡ್ಬೇಕಂತ ಹಠ ಇರೋನು ಯಾವತ್ತು ಸೋಲಲ್ಲ. ನೀ ಇಂಥ ವಿದ್ಯೆ ಒಲಿಯೋದು ಯಾರಿಗೆ? ಸಾಧಕನಿಗೆ ಹೊರತು ಸೋಮಾರಿಗಲ್ಲ. ಅಂತ ಸಾಧಕರಿಗೋಸ್ಕರ ನಾನು ಇದೀನಿ, ಭಯ ಬೇಡ. ಎನಿ ಡೌಟ್ಸ್ ಕಾಲ್ ಮೀ ಅಂಡ್ ವಾಟ್ಸ್ಆಪ್ ಮೀ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಮುರಾರ್ಜಿ ಎಕ್ಸಾಮ್ಗಳಲ್ಲಿ ಹೇಗೆ ಸ್ಕೋರ್ ಮಾಡಬಹುದು, ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಗಳು ರಿಪಿಟೇಷನ್ ಆಗ್ತಿದ್ದಾವೆ ಅದ್ರ ಬಗ್ಗೆ ತಿಳಿಸ್ತೀನಿ. ಬಾಯ್.